ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರಪ್ಪ ಅಂತಂದ್ರೆ ಯಾವ ಒಂದು ನೀಚ್ ಮೇಲೆ ಸ್ಟಾರ್ಟ್ ಮಾಡ್ಬೇಕು, ಯಾವ ಕ್ಯಾಟಗರೀಸ್ ಮೇಲೆ ಸ್ಟಾರ್ಟ್ ಮಾಡ್ಬೇಕು, ಯಾವ ಕ್ಯಾಟಗರೀಸ್ ಮೇಲೆ ಸ್ಟಾರ್ಟ್ ಮಾಡಿದ್ವಪ್ಪ ಅಂತಂದ್ರೆ ನಮಗೆ ಜಾಸ್ತಿ ದುಡ್ಡನ್ನ ಮಾಡ್ಬೋದು. ಸೊ ಇದೆಲ್ಲ ಒಂದು ಕ್ವಶನ್ಸ್ ಗಳು ನಮ್ಮ ಮೈಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಎಲ್ಲ ಒಂದು ಕ್ವಶನ್ಸ್ ಗಳು ನಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆದಂತ ಒಂದು ಆನ್ಸರ್ ಸಿಗುತ್ತೆ. ಸೊ ನೀವು ಯಾವ ಒಂದು ನೀಚಸ್ ಮೇಲೆ ಕೆಲಸ ಮಾಡಿದ್ರೆ ಒಳ್ಳೇದು ಅನ್ನೋದು. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವೇನಾದ್ರೂ ಬ್ಲಾಗಿಂಗ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರಪ್ಪ ಅಂತಂದ್ರೆ ಈ ವಿಡಿಯೋ ನಿಮಗೋಸ್ಕರ ಮಾತ್ರ. ಸೊ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಆದ್ರೆ ನೀವು ಒಂದು ನೀಚ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಒಂದೇ ನೀಚ್ ಅಲ್ಲಿ, ಒಂದೇ ಕ್ಯಾಟಗರೀಸ್ ಅಲ್ಲಿ ನಮ್ಮ ಒಂದು ಬ್ಲಾಗ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಸೊ ನೀಚ್ ಅಂದ್ರೆ ಏನು? ಸೊ ನೀಚ್ ಅಂದ್ರೆ ಏನಂತಂದ್ರೆ ಒಂದು ಕ್ಯಾಟಗರಿ ಅಂತ ಕರಿತೀವಿ. ಸೊ ಆ ಕ್ಯಾಟಗರೀಸ್ ಮೇಲೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನೊಂದು ಕೆಲವೊಂದು ನೀಚಸ್ ಬಗ್ಗೆ ನಾನು ಮಾತಾಡ್ತೀನಿ. ಅಂದ್ರೆ ಕೆಲವೊಂದು ನೀಚಸ್ ಬಗ್ಗೆ ಮಾತಾಡ್ತೀನಿ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಜಾಸ್ತಿ ದುಡ್ಡನ್ನ ಮಾಡ್ಬೋದು, ಜಾಸ್ತಿ ಟ್ರಾಫಿಕ್ ಕೂಡ ಅದರಲ್ಲಿ ನಮ್ಗೆ ನೋಡೋದಿಕ್ಕೆ ಸಿಗುತ್ತೆ. ಸೊ ಆ ಒಂದು ನೀಚಸ್ ಗಳು ಯಾವ್ದ್ಯಾವ್ದು, ಏನೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಕೆಲವೊಂದು ಲಿಸ್ಟ್ ಅನ್ನ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಕೆಲವೊಂದು ಲಿಸ್ಟ್ ಇದೆ ಇಲ್ಲಿ ನನ್ನ ಹತ್ರ. ಸೊ ಇದೇನಪ್ಪಾ ಅಂತಂದ್ರೆ ಫಸ್ಟ್ ಒನ್ ಬರೋದು ಯಾವ್ದಂತಂದ್ರೆ ಹೆಲ್ತ್ ಅಂಡ್ ವೆಲ್ನೆಸ್. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದೊಂದು ದೊಡ್ಡ ನೀಚ್ ಅಂತಾನೆ ಕರಿಬಹುದು, ಹೆಲ್ತ್ ಅಂಡ್ ವೆಲ್ನೆಸ್. ಸೊ ಇದರಲ್ಲಿ ಸಪರೇಟ್ ನೀಚಸ್ ಗಳು ಬರುತ್ತೆ ಒಳಗಡೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಕವರಿಂಗ್ ಟಾಪಿಕ್ಸ್ ಲೈಕ್ ಫಿಟ್ನೆಸ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು ಅಂಡ್ ಹಾಲಿಸ್ಟಿಕ್ ವೆಲ್ನೆಸ್ ಆಗಿರ್ಬೋದು. ಸೊ ಇದೆಲ್ಲಾನು ಕವರ್ ನೀವು ಮಾಡ್ಬೋದು ಈ ಒಂದು ಬ್ಲಾಗ್ ಅಲ್ಲಿ. ಇದೇಂತಂದ್ರೆ ಹೆಲ್ತ್ ಅಂಡ್ ಟಾಪಿಕ್ ಅನ್ನೋದು ಒಂದು ದೊಡ್ಡ ನೀಚ್. ಸೊ ಅದ್ರ ಒಳಗಡೆ ಅಂಡರ್ ಅಲ್ಲಿ ತುಂಬಾ ಒಂದು ನೀಚಸ್ ಗಳು ಬರುತ್ತೆ. ಮೈಕ್ರೋ ನೀಚ್ ಬರುತ್ತೆ, ನಾನೋ ನೀಚ್ ಬರುತ್ತೆ. ಸೊ ಅದರಲ್ಲೆಲ್ಲ ನೀವು ಕವರ್ ಅದನ್ನ ಮಾಡ್ಕೋಬಹುದು. ಸೊ ಫಸ್ಟ್ ಒನ್ ಆಯ್ತು. ನೆಕ್ಸ್ಟ್ ಪರ್ಸನಲ್ ಫೈನಾನ್ಸ್. ಸೊ ಇದೇನಂತಂದ್ರೆ ಒಂದು ದೊಡ್ಡ ಒಂದು ದುಡ್ಡು ಇದರಲ್ಲಿ ಹೆಂಗಿದೆ ಅಂತಂದ್ರೆ ಫೈನಾನ್ಸ್ ಅಲ್ಲಿ ತುಂಬಾನೇ ಇದೆ ದುಡ್ಡು. ಸೊ ನಿಮ್ಗೆ ಒಂದು ಕ್ಲಿಕ್ಗೆ ಇಲ್ಲ ಅಂತಂದ್ರೂ $2 ಇಂದ ಹಿಡಿದು $20 ವರೆಗೂ ಸಿಗೋ ಒಂದು ಚಾನ್ಸಸ್ ಇರುತ್ತೆ ಈ ಒಂದು ಫೈನಾನ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಫೈನಾನ್ಸ್ ಅಲ್ಲಿ ಒಂದು ಒಳ್ಳೆ ದುಡ್ಡು ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಏನಂದ್ರೆ ಆಫರಿಂಗ್ ಅಡ್ವೈಸ್ ಆನ್ ಸೇವಿಂಗ್, ಇನ್ವೆಸ್ಟಿಂಗ್, ಬಜೆಟಿಂಗ್ ಅಂಡ್ ಫೈನಾನ್ಸಿಯಲ್ ಇಂಡಿಪೆಂಡೆನ್ಸ್. ಸೊ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಅಡ್ವೈಸ್ ಮಾಡ್ಬೋದು, ಎಲ್ಲೆಲ್ಲಿ ಯಾವ ತರ ಸೇವಿಂಗ್ ಮಾಡ್ಬೋದು ಅಮೌಂಟ್ ಅನ್ನ, ಅದೇ ರೀತಿ ಇನ್ವೆಸ್ಟಿಂಗ್ ಅಂದ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬಹುದು. ನೆಕ್ಸ್ಟ್ ಬಜೆಟ್. ಸೊ ಯಾವ ತರ ಬಜೆಟ್ ಮಾಡಬೇಕು, ಫೈನಾನ್ಸಿಯಲ್ ಇಂಡಿಪೆಂಡೆನ್ಸ್. ಸೊ ನಾವು ಯಾವ ತರ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಬೇಕು, ಇಂಡಿಪೆಂಡೆಂಟ್ ಆಗಿ ಇರಬೇಕು ಫೈನಾನ್ಸಿಯಲಿ ಅನ್ನೋದನ್ನ ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಅದೇನಪ್ಪಾ ಅಂತಂದ್ರೆ ಒಂದು ಪರ್ಸನಲ್ ಫೈನಾನ್ಸ್ ಅಲ್ಲಿ ಬರುತ್ತೆ. ಸೊ ಮೂರನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಟ್ರಾವೆಲ್. ಸೊ ಇದು ಕೂಡ ಒಂದು ದೊಡ್ಡ ನೀಚ್ ಅಂತಾನೆ ಹೇಳ್ಬೋದು. ಸೊ ಶೇರಿಂಗ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಟಿಪ್ಸ್ ಅಂಡ್ ಡೆಸ್ಟಿನೇಷನ್ ಗೈಡ್ಸ್. ಸೊ ಏನಂತಂದ್ರೆ ನೀವು ಟ್ರಾವೆಲ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತಂತಂದ್ರೆ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಟ್ರಾವೆಲ್ ಮಾಡಿದಿರಂತ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೋಬಹುದು, ಇಲ್ಲ ಯಾವ ತರ ಹೋಗೋದು ಏನು ಅದ್ರ ಬಗ್ಗೆ ಟಿಪ್ಸ್ ಅನ್ನ ಕೊಡ್ಬೋದು. ಅದೇ ರೀತಿ ನೀವೇನ್ ಮಾಡೋದು ಡೆಸ್ಟಿನೇಷನ್ ಗೈಡ್ಸ್ ಅಂತಂದ್ರೆ ಯಾವ ತರ ಹೋಗೋದು, ಯಾವ ರೂಟಲ್ಲಿ ಹೋದ್ರೆ ಬೆಸ್ಟ್ ಇರುತ್ತೆ, ಯಾವ ರೂಟ್ ಚೆನ್ನಾಗಿರಲ್ಲ, ಅದನ್ನ ನೀವು ಏನಪ್ಪಾ ಅಂದ್ರೆ ಒಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬ್ಲಾಗಿಂಗ್ ಅನ್ನ ಮಾಡ್ಬೋದು. ಸೊ ಇದು ಒಂದು ಟ್ರಾವೆಲ್. ನೆಕ್ಸ್ಟ್ ಲೈಫ್ ಸ್ಟೈಲ್. ಸೊ ಇನ್ಕ್ಲೂಡಿಂಗ್ ಪ್ಯಾಷನ್, ಹೋಮ್ ಡೆಕರ್, ಬ್ಯೂಟಿ, ರಿಲೇಶನ್ಶಿಪ್ಸ್ ಅಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ಸ್. ಲೈಫ್ ಸ್ಟೈಲ್ ಅಂತಂದ್ರೆ ವ್ಲಾಗಿಂಗ್ ಬರುತ್ತೆ. ಸೊ ಡೈಲಿ ವ್ಲಾಗ್ ಮಾಡ್ತಾರೆ, ಸೊ ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ಏನಂತಂದ್ರೆ ಲೈಫ್ ಸ್ಟೈಲ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಇದರಲ್ಲಿ ನೀವೇನ ಇನ್ಕ್ಲೂಡಿಂಗ್ ಪ್ಯಾಷನ್. ಸೊ ಪ್ಯಾಷನ್ಸ್ ಕೂಡ ಒಂದು ಬರುತ್ತೆ. ನೆಕ್ಸ್ಟ್ ಹೋಮ್ ಡೆಕೋರ್. ಸೊ ಹೋಮ್ ಡೆಕೋರ್ ಯಾವ್ಯಾವ ತರ ಮಾಡ್ಬೇಕು ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ, ನಾಲೆಜ್ ಇತ್ತಪ್ಪ ಅಂತಂದ್ರೆ ಅದ್ರ ಬಗ್ಗೆ ನೀವು ಮಾಡ್ಬೋದು. ಹೋಮ್ ಡೆಕೋರ್ ಯಾವ ತರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ನೀವು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬ್ಯೂಟಿ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಮತ್ತೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಇದ್ರ ಮೇಲೆ ಕೂಡ ನೀವು ಈ ಒಂದು ನೀಚಲ್ಲಿ ನೀವು ಕೆಲಸ ಮಾಡ್ಬೋದು. ನೆಕ್ಸ್ಟ್ ಟೆಕ್ನಾಲಜಿ. ಸೊ ಇದು ಕೂಡ ಒಂದು ಫೈನಾನ್ಸ್ ತರಾನೇ, ಬಟ್ ಫೈನಾನ್ಸ್ ಅಷ್ಟು ದುಡ್ಡಿಲ್ಲ, ಇದೆ ಒಂದು ಲೆವೆಲ್ಗೆ ದುಡ್ಡಿದೆ. ಸೊ ಫೈನಾನ್ಸ್ ಬಿಟ್ಟು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಟೆಕ್ನಾಲಜಿಯಲ್ಲೇ ಬರುತ್ತೆ. ಸೊ ರಿವ್ಯೂವಿಂಗ್ ಗ್ಯಾಜೆಟ್ಸ್, ಸಾಫ್ಟ್ವೇರ್, ಆಪ್ಸ್ ಅಂಡ್ ಪ್ರೊವೈಡಿಂಗ್ ಟೆಕ್ ಟಿಪ್ಸ್ ಅಂಡ್ ಟ್ಯುಟೋರಿಯಲ್ಸ್. ಸೊ ನಾವು ಗ್ಯಾಜೆಟ್ಸ್ ಅನ್ನ ರಿವ್ಯೂ ಮಾಡೋದಾಗಿರ್ಬೋದು, ಇಲ್ಲ ಒಂದು ಸಾಫ್ಟ್ವೇರ್ ಗಳನ್ನ ರಿವ್ಯೂ ಮಾಡೋದಾಗಿರ್ಬೋದು, ಆಪ್ಸ್ ಗಳನ್ನ ರಿವ್ಯೂ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಒಂದು ಟೆಕ್ನಾಲಜಿಯಲ್ಲಿ ಬರುತ್ತೆ. ಅದೇ ರೀತಿ ಟೆಕ್ ಟಿಪ್ಸ್ ಅನ್ನ ಕೊಡೋದು. ಸೊ ಯಾವುದೋ ಒಂದು ಟೆಕ್ ಬಗ್ಗೆ ಟಿಪ್ಸ್ ಅನ್ನ ಕೊಡೋದು. ನೆಕ್ಸ್ಟ್ ಟ್ಯುಟೋರಿಯಲ್ಸ್. ಸೊ ಟ್ಯುಟೋರಿಯಲ್ಸ್ ಏನಪ್ಪಾ ಅಂತಂದ್ರೆ ನಾನು ಇವಾಗ ನಿಮ್ಗೆ ಮಾಡ್ತೀನಿ ಅಂದ್ರೆ ನಾನ್ ವಿಡಿಯೋಸ್ ಇದೆಯಲ್ಲ, ಸೊ ಅದೆಲ್ಲ ಟ್ಯುಟೋರಿಯಲ್ಸ್ ಅಲ್ಲೇ ಬರುತ್ತೆ. ಅಂತಂದ್ರೆ ನಾನೇನಪ್ಪಾ ಅಂದ್ರೆ ಬ್ಲಾಗಿಂಗ್ ಆಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದ್ರ ಬಗ್ಗೆ ಕೆಲವೊಂದು
ಟ್ಯುಟೋರಿಯಲ್ಸ್ ಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಇದೊಂಥರ ಟ್ಯುಟೋರಿಯಲ್ಸ್ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ಟೆಕ್ನಾಲಜಿ ಬಗ್ಗೆ ಬರುತ್ತೆ. ಸೊ ಇದೇ ತರದ ನೀವು ಬ್ಲಾಗಿಂಗ್ ಅಲ್ಲಿ ಕೂಡ ಇದನ್ನ ಮಾಡಬಹುದು. ನೆಕ್ಸ್ಟ್ ಫುಡ್ ಅಂಡ್ ಕುಕಿಂಗ್, ಶೇರಿಂಗ್ ರೆಸಿಪೀಸ್, ಕುಕಿಂಗ್ ಟಿಪ್ಸ್, ರೆಸ್ಟೋರೆಂಟ್ ರಿವ್ಯೂಸ್ ಅಂಡ್ ಫುಡ್ ಕಲ್ಚರ್. ಸೊ ಇದೊಂಥರ ಏನಂತಂದ್ರೆ ಫುಡ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಏನ್ ಮಾಡ್ಬೋದು, ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಫುಡ್ ರಿಲೇಟೆಡ್ ಬಗ್ಗೆ ಅಂತಂದ್ರೆ ರೆಸಿಪೀಸ್ ಬಗ್ಗೆ ಹಾಕ್ಬೋದು, ಕುಕಿಂಗ್ ಟಿಪ್ಸ್ ಬಗ್ಗೆ ಹಾಕ್ಬೋದು, ನೆಕ್ಸ್ಟ್ ರೆಸ್ಟೋರೆಂಟ್ಸ್ ರಿವ್ಯೂಸ್ ಗಳ ಮಾಡ್ಬೋದು. ಸೊ ಇದನ್ನೆಲ್ಲ ನೀವು ಮಾಡ್ಬೋದು. ನೆಕ್ಸ್ಟ್ ಪೇರೆಂಟಿಂಗ್, ಆಫರಿಂಗ್ ಅಡ್ವೈಸ್, ಟಿಪ್ಸ್ ಅಂಡ್ ರಿಸೋರ್ಸಸ್ ಫಾರ್ ಪೇರೆಂಟ್ಸ್, ಕವರಿಂಗ್ ವೇರಿಯಸ್ ಸ್ಟೇಜಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್. ಸೊ ಪೇರೆಂಟಿಂಗ್ ಅಂತಂದ್ರೆ ಏನಂತಂದ್ರೆ, ಇವಾಗ ಒಂದು ದೊಡ್ಡ ದೊಡ್ಡ ಕಂಟ್ರಿಗಳಲ್ಲಿ ಅವ್ರಿಗೆ ಗೊತ್ತೇ ಇರಲ್ಲ, ಅಂದ್ರೆ ಯಾವ ತರ ಒಂದು ಮಗುನ ಬೆಳೆಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಯಾವ ತರ ಕೇರಿಂಗ್ ಮಾಡ್ಬೇಕು, ಯಾವೆಲ್ಲ ಫುಡ್ ಹಾಕ್ಬೇಕು, ಯಾವ್ಯಾವೆಲ್ಲ ಬಟ್ಟೆಗಳ ಇದ್ ಮಾಡ್ಬೇಕು, ಸೊ ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರಲ್ಲ. ಸೊ ನೀವು ಅದ್ರ ಬಗ್ಗೆ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ಕಂಟೆಂಟ್ ಅನ್ನ ಹಾಕ್ಬೋದು. ಅದೇನಪ್ಪಾ ಅಂತಂದ್ರೆ ಪೇರೆಂಟಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ DIY ಅಂಡ್ ಕ್ರಾಫ್ಟ್ಸ್, providing tutorials, ideas, and inspiration of crafts, home decor, and DIY projects. ಸೊ ಕ್ರಾಫ್ಟ್ಸ್ ಅಂತ ಕರಿತೀವಿ. ಸೊ ಇಂಟ್ರೆಸ್ಟಿಂಗ್ ಕ್ರಾಫ್ಟ್ಸ್ ಅಂತ ಬರುತ್ತೆ. ಸೊ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಈ ನಿಚ್ಚಲ್ಲಿ ಮಾಡ್ಬೋದು. ನೆಕ್ಸ್ಟ್ ಪರ್ಸನಲ್ ಡೆವಲಪ್ಮೆಂಟ್, ಕವರಿಂಗ್ ಟಾಪಿಕ್ಸ್ ಲೈಕ್ ಪ್ರೊಡಕ್ಟಿವಿಟಿ, ಮೋಟಿವೇಶನ್, ಗೋಲ್ ಸೆಟ್ಟಿಂಗ್ ಅಂಡ್ ಮೈಂಡ್ಫುಲ್ನೆಸ್. ಸೊ ಇದು ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಪರ್ಸನಲ್ ಡೆವಲಪ್ಮೆಂಟ್ ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಏನಪ್ಪಾ ಅಂತಂದ್ರೆ ಪ್ರೊಡಕ್ಟಿವಿಟಿನ ಕವರ್ ಮಾಡ್ಕೋಬಹುದು, ಮೋಟಿವೇಶನ್ ನ ಕವರ್ ಮಾಡ್ಕೋಬಹುದು, ಅದೇ ರೀತಿ ಯಾವ ತರ ಗೋಲ್ ಸೆಟ್ಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಕವರ್ ಮಾಡ್ಕೋಬಹುದು, ಅದೇ ರೀತಿ ಅದೇ ರೀತಿ ಮೈಂಡ್ಫುಲ್ನೆಸ್ ಅನ್ನು ಕೂಡ ನೀವು ಇದರಲ್ಲಿ ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಎಂಟರ್ಪ್ರೆನ್ಯೂರ್ಶಿಪ್ ಅಂಡ್ ಬಿಸ್ನೆಸ್, ಶೇರಿಂಗ್ ಇನ್ಸೈಟ್ಸ್, ಸ್ಟ್ರಾಟಜೀಸ್ ಅಂಡ್ ರಿಸೋರ್ಸಸ್ ಆಫ್ ಸ್ಟಾರ್ಟಿಂಗ್ ಅಂಡ್ ರನ್ನಿಂಗ್ ಅ ಬಿಸ್ನೆಸ್. ಸೊ ತುಂಬಾ ಜನ ಏನಪ್ಪಾ ಅಂತಂದ್ರೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅಷ್ಟೊಂದು ನಾಲೆಜ್ ಇರಲ್ಲ, ಇದ್ರೂ ಕೂಡ ಇನ್ನೂ ತಿಳ್ಕೋಬೇಕು ಅನ್ನೋರು ಕೂಡ ತುಂಬಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೋದು, ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಅದ್ರ ಬಗ್ಗೆ ಕಂಟೆಂಟ್, ಅಂದ್ರೆ ನಿಮ್ಗೆ ಗೊತ್ತಿರೋಷ್ಟು ಬಿಸ್ನೆಸ್ ಬಗ್ಗೆ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೀವು ಮಾನಿಟೈಸೇಷನ್ ಕೂಡ ಮಾಡ್ಕೋಬಹುದು. ಸೊ ಸ್ನೇಹಿತರೆ, ಇದೊಂದು 10 ಪಾಯಿಂಟ್ಸ್ ಅಂದ್ರೆ 10 ನೀಚಸ್ ಅನ್ನ ನಾನು ನಿಮ್ಗೆ ಹೇಳಿದೀನಿ. ಅದ್ರ ಬಗ್ಗೆ ಲಿಟಲ್ ಆಗಿ ಎಕ್ಸ್ಪ್ಲೈನ್ ಕೂಡ ನಾನು ಮಾಡಿದ್ದೀನಿ. ಸೊ ಅದರ ಬಗ್ಗೆ ಇದೆಲ್ಲ ನಾನು ಹೇಳಿರೋದೇನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ನೀಚ್ಗಳು ಇವೆಲ್ಲ. ಸೊ ಅದ್ರ ಕೆಳಗಡೆ ಇನ್ನೂ ಸ್ಮಾಲ್ ನೀಚಸ್ ಬರುತ್ತೆ. ಸೊ ಆ ನೀಚಸ್ ಗಳನ್ನ ನಿಮ್ಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ವಿಡಿಯೋನ ಮಾಡ್ತೀನಿ. ಸೊ ಇದೊಂದು ಯೂಸ್ಫುಲ್ ವಿಡಿಯೋ ಆಗಿದೆ ಅನ್ಕೊಂಡಿದೀನಿ ಹೊಸ ಒಂದು ಬ್ಲಾಗರ್ಸ್ ಗಳಿಗೆ. ಸೊ ನಿಮಗೆ ಇದರಲ್ಲಿ ಯಾವ್ದು ಇಂಟ್ರೆಸ್ಟ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ನೀವು ಅಂದ್ರೆ ಒಂದು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಫೋರ್ಸ್ಫುಲಿ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸ್ಟಾರ್ಟ್ ಮಾಡಿ. ಯಾಕಂತಂದ್ರೆ ಫೋರ್ಸ್ಫುಲಿ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕಂಟೆಂಟೇ ಸಿಗಲ್ಲ. ಸೊ ಇಂಟ್ರೆಸ್ಟ್ ಸ್ಕಿಲ್ಸ್ ಇತ್ತಪ್ಪ ಅಂತಂದ್ರೆ ನೀವು ಹೊಸ ಕಂಟೆಂಟ್ ಗಳನ್ನ ನೀವು ಪ್ರೊಡ್ಯೂಸ್ ಮಾಡ್ಬೋದು ನೀವಾಗಿ. ಯಾಕಂದ್ರೆ ನಮ್ಗೆ ಸ್ಕಿಲ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಸೊ ಈ ರೀತಿಯಾಗಿ ನೀವೇನಪ್ಪಾ ಅಂತಂದ್ರೆ ಒಂದು ನೀಚಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.